ನೈಋತ್ಯ ಮಾನ್ಸೂನ್ನ ಆರ್ಭಟ ರಾಜಧಾನಿ ಬೆಂಗಳೂರಿನ ಜನರ ಜೀವವನ್ನ ಹಿಂಡುವಂತೆ ಮಾಡಿದೆ. ಮಳೆ ಕೆಲವು ಕಡೆಗಳಲ್ಲಿ ಸಂಕಷ್ಟವನ್ನ ತರ್ತಾ ಇದ್ರೆ, ಇನ್ನು ಕೆಲವು ಕಡೆ ಅವಾಂತರಕ್ಕೂ ಕೂಡ ಸಾಕ್ಷಿಯಾಗಿದೆ. ಇಡೀ ಬೆಂಗಳೂರಿನ ಚಿತ್ರಣವನ್ನ ಒಂದು ಮಳೆ ಹೇಗೆ ಬದಲಾಯಿಸಿದೆ ಅನ್ನೋದರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಮೊದಲ ಮಳೆಗೆ ರಾಜಧಾನಿ ತತ್ತರ. 133 ವರ್ಷಗಳ ದಾಖಲೆ ಬ್ರೇಕ್. ಮುಂಗಾರು ರಣಮಳೆ ಆರ್ಭಟ ಹೇಗಿದೆ ನೋಡಿ. ನಿನ್ನೆ ಒಂದೇ ದಿನ ಸುರಿದ ಮಳೆಗೆ ಸಿಲಿಕಾನ್ ಸಿಟಿಯ ಚಿತ್ರಣ ಸಂಪೂರ್ಣ ಬದಲಾಗ್ಬಿಟ್ಟಿದೆ. ರಸ್ತೆಯಲ್ಲಿದೆ, ಗುಂಡಿಯಲ್ಲಿದೆ, ಯಾವುದು ನಮ್ಮ ಮನೆಯ ದಾರಿ ಅನ್ನೋಷ್ಟರ ಮಟ್ಟಿಗೆ ವರುಣದೇವ ತನ್ನ ಕೆಂಕಣ್ಣು ಬೀರಿದ್ದಾನೆ. ಬೆಂಗಳೂರಿನಲ್ಲಿ ಜೂನ್ ತಿಂಗಳಲ್ಲಿ ಒಂದೇ ದಿನ ದಾಖಲೆ ಮಟ್ಟದಲ್ಲಿ ಮಳೆಯಾಗಿದೆ. 133 ವರ್ಷಗಳ ಹಿಂದಿನ ದಾಖಲೆಯನ್ನ ಬೆಂಗಳೂರು ಮಳೆರಾಯ ಮುರಿದಿದ್ದಾನೆ. 1891ರ ಜೂನ್ ತಿಂಗಳಲ್ಲಿ ಕೇವಲ 24 ಗಂಟೆಯಲ್ಲಿ 101.5 ಮಿಲಿಮೀಟರ್ ಮಳೆಯಾಗಿತ್ತು. ಈಗ ನಿನ್ನೆ ರಾತ್ರಿ ಒಂದೇ ದಿನ 111 ಮಿಲಿಮೀಟರ್ ಮಳೆ ಸುರಿದಿದೆ. ಅಂದ್ರೆ ಬೆಂಗಳೂರಿನಲ್ಲಿ ಒಂದು ತಿಂಗಳು ಸುರಿಯುವ ಮಳೆ ನಿನ್ನೆ ಒಂದೇ ದಿನ ಸುರಿದಿದೆ. ಜೊತೆಗೆ ಎರಡೇ ದಿನದಲ್ಲಿ ಒಟ್ಟಾರೆ 141 ಮಿಲಿಮೀಟರ್ ಮಳೆಯಾಗುವ ಮೂಲಕ ವರುಣ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಹೊರಮಾವು ವಾರ್ಡ್ನಲ್ಲಿ ಜಲದಿಗ್ಬಂಧನ ಸೃಷ್ಟಿಯಾಗಿತ್ತು. ರಸ್ತೆ, ಮನೆ ಸಂಪೂರ್ಣ ಜಲಾವೃತವಾಗಿದ್ದು, ಮನೆಯಿಂದ ನೀರನ್ನ ಹೊರಹಾಕೋಕೆ ಜನ ಹರಸಾಹಸ ಪಡುವಂತಾಯಿತು. ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆಯಲ್ಲಿ ಬಿಎಂಟಿಸಿ ನೀರಿನಿಂದಾಗಿ ಕೆಟ್ಟು ನಿಲ್ತು. ಬನಶಂಕರಿ ಬಳಿಯ ಲಗೇಜ್ ಆಟೋ ಮೇಲೆ ಭಾರೀ ಗಾತ್ರದ ಮರ ಬಿದ್ದಿತ್ತು. ಕ್ಷಣಾರ್ಧದಲ್ಲಿ ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದ. ಇನ್ನು ಗಾಂಧಿ ಬಜಾರ್ನಲ್ಲಿ ಕಾರಿನ ಮೇಲೆ ಮರ ಬಿದ್ದು ಜಖಂ ಆಗಿತ್ತು. ಮೆಟ್ರೋ ಲೈನ್ ಮೇಲೆ ಮರ ಬಿದ್ದು ಮೆಟ್ರೋ ಸಂಚಾರ ನಿಲ್ಲಿಸಲಾಗಿತ್ತು. ನಂತರ ತೆರವುಗೊಳಿಸಿ ಇಂದು ಬೆಳಗಿನಿಂದ ಸಂಚಾರ ಶುರು ಮಾಡಲಾಯಿತು. ಬಸವೇಶ್ವರ ನಗರದಲ್ಲಿ ಆಟೋ ಮೇಲೆ ಭಾರೀ ಗಾತ್ರದ ಮರ ಬಿದ್ದು ಜಖಂ ಆಗಿತ್ತು. ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಮರ ಬಿದ್ದು ವಾಹನಗಳು ಜಖಂ ಆಗಿತ್ತು. ವೆಸ್ಟ್ ಆಫ್ ಕಾರ್ಡ್ ರೋಡ್, ವಿಜಯನಗರ ಸೇರಿ ಬಹುತೇಕ ನಗರದ ಎಲ್ಲಾ ಕಡೆ ಮರಗಳು ಬಿದ್ದಿದೆ. ಸುಮಾರು 200ಕ್ಕೂ ಹೆಚ್ಚು ಮರಗಳು ಬಿದ್ದಿರುವ ಲೆಕ್ಕ ಬಿಬಿಎಂಪಿ ಕೊಟ್ಟಿದೆ. ಪ್ರತಿ ಬಾರಿ ಮಳೆ ಬಂದಾಗ ಬೆಂಗಳೂರಿನ ಅಂಡರ್ಪಾಸ್ಗಳ ಕತೆ ಹೇಳೋದೇನ್ ಬೇಡ. ಕಳೆದ ವರ್ಷ ಜಲಾವೃತಗೊಂಡ ಅಂಡರ್ಪಾಸ್ನಲ್ಲಿ ಕುಟುಂಬವೊಂದು ಸಿಲುಕಿ ಒಬ್ಬ ಯುವತಿ ಪ್ರಾಣ ಕೂಡ ಬಿಟ್ಟಿದ್ಲು. ಇಷ್ಟಾದ್ರೂ ಪಾಲಿಕೆ ನಿರ್ಲಕ್ಷ್ಯ ಮಾಡೋದನ್ನ ಮಾತ್ರ ಬಿಟ್ಟಿಲ್ಲ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಹಲವು ಕಡೆ ಅಂಡರ್ಪಾಸ್ ಜಲಾವೃತ ಆಗಿದ್ವು. ನಗರದ ರಸ್ತೆಗಳಲ್ಲಿ ಪಾಟ್ ಹೋಲ್ಗಳು ಬಾಯ್ ತೆರೆದಿವೆ. ಹೊರಮಾವು ಹೆಣ್ಣೂರು ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಮಳೆ ಸಂಬಂಧ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಮಳೆ ಅವಾಂತರದ ಬಗ್ಗೆ ಮಾಹಿತಿ ಪಡೆದು ಮುನ್ನೆಚ್ಚರಿಕೆ ಕೈಗೊಳ್ಳುವಂತಹ ಬಗ್ಗೆ ಸೂಚನೆಯನ್ನ ಕೊಟ್ಟರು. 265 ಮರಗಳು ಬಿದ್ದಿದೆ. 96 ಮರಗಳನ್ನ ಕ್ಲಿಯರ್ ಮಾಡಿದ್ದಾರೆ. 694 ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. 525 ಕಂಪ್ಲೇಂಟ್ ಅನ್ನ ಈಗಾಗಲೇ ಅಟೆಂಡ್ ಮಾಡಿದ್ದಾರೆ. 261 ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದೆ. ಅದನ್ನೆಲ್ಲ ರೆಸ್ಟೋರ್ ಮಾಡ್ಲಿಕ್ಕೆ ಎಲ್ಲಾ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಹಳೆ ಕಟ್ಟಡಗಳು ಕುಸಿದೋಗುವಂತ ಸಂದರ್ಭ ಅಂತ ಐಡೆಂಟಿಫಿಕೇಶನ್ ಹಾಕಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಶಿಫ್ಟ್ ಮಾಡಂತ ಕೆಲಸ ಅಂತ ನಾವು ಹೇಳಿದ್ದೇವೆ. ಒಣಗೋಗಿರುವಂತ ಮರಗಳು ಐಡೆಂಟಿಫಿಕೇಶನ್ ಮಾಡಿ ಅದನ್ನ ತೆಗೆದಾಕಂತ ವ್ಯವಸ್ಥೆನ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೇನೆ. ಸಪರೇಟ್ ಮೋಟರ್ಗಳನ್ನ ನೀರನ್ನ ತೆಗೆದಾಕ್ಲಿಕ್ಕೆ ನಾವು ಹೇಳಿದ್ದೇವೆ. ಒಟ್ಟಲ್ಲಿ ರಣಭೀಕರ ಮಳೆಗೆ ರಾಜ್ಯ ರಾಜಧಾನಿ ಬೆಂಗಳೂರು ತತ್ತರಿಸಿದೆ. ಮುಂದಿನ 24 ಗಂಟೆಯಲ್ಲಿ ಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನಾದರೂ ಬಿಬಿಎಂಪಿ ಎಚ್ಚೆತ್ತುಕೊಂಡು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.